ಎಲ್ಲರೂ ಸಂತೋಷವಾಗಿದ್ದೀರಾ? ನಾನು ನಂಬುತ್ತೇನೆ ಎಲ್ಲರೂ ಸದಾ ಸಂತೋಷವಾಗಿದ್ದೀರಿ ಎಂಬುದಾಗಿ. ಕರ್ತನ ಉನ್ನತವಾದಂಥ ಪ್ರೀತಿಯೇ ನಿಮ್ಮನ್ನು ಇಷ್ಟೊಂದು ಚೈತನ್ಯದಿಂದ ಬಲ ಕೊಟ್ಟು ಇಷ್ಟೊಂದು ಕುಟುಂಬಗಳು, ಇಷ್ಟೊಂದು ವಿಶೇಷವಾದ ಕುಟುಂಬಗಳು ಒಟ್ಟಾಗಿ ಸೇರಿ ಇವತ್ತು ಕರ್ನಾಟಕ ರಾಜ್ಯದ ಉಜ್ಜೀವನ ಆಶೀರ್ವಾದ ಸಭೆಗಳ ಉಜ್ಜೀವನ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡುವಂತೆ ದೇವರು ಕೃಪೆ ಮಾಡಿದ. ನಾನು ನಂಬುತ್ತೇನೆ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯ ಪ್ರತಿಯೊಂದು ಆಶೀರ್ವಾದ ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಕುಟುಂಬಕ್ಕೂ ದೇವರು ಅನುಗ್ರಹಿಸುವಂಥವನಾಗಿದ್ದಾನೆ. ಆತ್ಮೀಯ ದೇವಶನರೇ, ಪ್ರತಿದಿನ ಉದಯ ಕಾಲದಲ್ಲಿ ಪ್ರಾರ್ಥನೆಯೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭ ಮಾಡಿರಿ. ರಾತ್ರಿ ಮಲಗುವುದಕ್ಕಿಂತ ಮೊದಲೇನೆ ನೀವು ಕುಟುಂಬವಾಗಿ ಪ್ರಾರ್ಥನೆಯನ್ನು ಮಾಡಿನೇ ನಿದ್ರೆಗೆ ನೀವು ಜಾರಿ ಹೋಗ್ರಿ. ಯಾಕೆಂತ ಹೇಳಿದರೆ ಪ್ರಾರ್ಥನೆ ನಮ್ಮೆಲ್ಲರ ಉಸಿರಾಗಿರಬೇಕು. ನಾವು ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ವಿಧವಾದಂಥ ತಡೆಗಳನ್ನು ದೇವರು ಹೊಡೆದು ಹಾಕುತ್ತಾನೆ. ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ನೆಲೆಸುವ ಹಾಗೆ ಮಾಡುತ್ತಾನೆ. ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಕುಟುಂಬವಾಗಿ ಮಾಡೋದನ್ನು ನಿಲ್ಲಿಸಬೇಡ್ರಿ. ವಿಶೇಷವಾದಂಥ ಪ್ರಕಟಣೆ ನಿಮಗೆ ಇನ್ನೂ ಹೆಚ್ಚಾದಂಥ ಆಧ್ಯಾತ್ಮಿಕವಾದಂಥ ವಿಶೇಷವಾದಂಥ ಅಭಿಷೇಕ ಮತ್ತು ಪುನರುತ್ಥಾನದ ಆರಾಧನೆ, ಭಾನುವಾರದ ಆ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು. ನಾನು ಸದಾ ಇನ್ನೂ ಹೆಚ್ಚಾದಂಥ ವಾಕ್ಯಗಳನ್ನು ನಾನು ಕಲಿಬೇಕು, ವಾಕ್ಯಗಳ ರಹಸ್ಯ ಗುಡಾರ್ಥಗಳು ನನಗೂ ಬೇಕು ಎಂಬುದಾಗಿ ಆಸೆ ಪಡ್ತಾ ಇದ್ದೀರಾ? ಖಂಡಿತವಾಗಿಯೂ ನಮ್ಮ ಸಭೆಯ ಬಾಗಿಲು ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ತೆರೆಯಲ್ಪಟ್ಟಿದೆ. ಪ್ರತಿ ಭಾನುವಾರ ಬೆಂಗಳೂರು ಪಟ್ಟಣದಲ್ಲಿ 7:30 10 ಗಂಟೆ ತನಕ ನಡೆಯುವಂಥ ಪರಿಶುದ್ಧವಾದಂಥ ಆರಾಧನೆಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತೇನೆ. ಕುಟುಂಬವಾಗಿ ಬನ್ನಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬಿಡುಗಡೆ, ಸ್ವಸ್ಥತೆ ಮತ್ತು ಪ್ರತ್ಯೇಕವಾಗಿ ನಿಮ್ಮ ಬಿಸ್ನೆಸ್ಗಳಿಗಾಗಿ, ನಿಮಗಿರುವಂಥ ಕೊರತೆಗಳಿಗಾಗಿ ನಾವು ಆ ವಿಶೇಷವಾದಂಥ ಭಾನುವಾರದ ಆರಾಧನೆಯಲ್ಲಿ ಪ್ರಾರ್ಥಿಸ್ತೇವೆ. ಜೀವವುಳ್ಳ ಆರಾಧನೆ ಮತ್ತು ಜೀವವುಳ್ಳ ವಾಕ್ಯವನ್ನು ಕೇಳೋದಕ್ಕೆ ಮರೆಯದ ರೀತಿಯಲ್ಲಿ ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ 2ನೇ ಸರ್ವಿಸ್ ತುಮಕೂರು ಪಟ್ಟಣದಲ್ಲಿ 9 ಗಂಟೆಯಿಂದ 12 ಗಂಟೆ ತನಕ ನಡೆಯಲಿಕ್ಕಿದೆ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ವಿಶೇಷವಾದಂಥ ಈ ಆರಾಧನೆಯಲ್ಲಿ ದೇವರ ವಾಕ್ಯ ಬಲವಾಗಿ ಪ್ರಚಾರ ಮಾಡಲ್ಪಡ್ತದೆ. ದೇವರಿಗೆ ಸ್ತೋತ್ರ. ಕರ್ತನ ಸನ್ನಿಧಾನದಲ್ಲಿ ಜೀವವುಳ್ಳಂಥ ಆರಾಧನೆ, ಬಿಡುಗಡೆಯ ಆರಾಧನೆ ನಿಮ್ಮ ಕುಟುಂಬಗಳಿಗಾಗಿ, ನಿಮ್ಮ ಮಕ್ಕಳಿಗಾಗಿ, ಅವರ ವಿದ್ಯಾಭ್ಯಾಸ, ಅವರ ಭವಿಷ್ಯತ್ತಿಗಾಗಿ ನಾವು ಪ್ರಾರ್ಥಿಸ್ತೇವೆ. ತಪ್ಪದ ರೀತಿಯಲ್ಲಿ ತುಮಕೂರು ಪಟ್ಟಣಕ್ಕೆ ಹತ್ತಿರವಿರುವಂಥವರು ಸಹ ಬಂದು ಭಾಗವಹಿಸಿರಿ. ಅಷ್ಟು ಮಾತ್ರವಲ್ಲ, ದೇವರ ಸಮ್ಮುಖದಲ್ಲಿ ಆತ್ಮೀಯ ದೇವಜನರೇ, ನಾಳೆ ರಾತ್ರಿ ಆನ್ಲೈನ್ ಪ್ರೇಯರ್ ಇರುವಂಥದ್ದಾಗಿದೆ. ಅಂದರೆ ಶನಿವಾರ ರಾತ್ರಿ, ನಾಳೆ ಅಂತ ಹೇಳ್ತಾ ಇದ್ದೀನಿ, ಅಂದರೆ ಶನಿವಾರ ರಾತ್ರಿ, ಇಂದು ರಾತ್ರಿ ಆನ್ಲೈನ್ ಪ್ರೇಯರ್ ಇರುವಂಥದ್ದಾಗಿದೆ. ದಯಮಾಡಿ ಯವನಸ್ಥ ಮಕ್ಕಳು, ಹಿರಿಯರು, ಎಲ್ಲ ಕುಟುಂಬಸ್ಥರು ಭಾಗವಹಿಸಬಹುದು. ನಿಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂಥ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ಬಂಧನಗಳಿಂದ ಬಂಧಿಸಲ್ಪಟ್ಟಿದ್ದೀರಾ, ಸಾಲ ಸಮಸ್ಯೆಗಳ ಮಧ್ಯದಲ್ಲಿ ಇಕ್ಕಟ್ಟಾದಂಥ ಒಂದು ಪರಿಸ್ಥಿತಿನಲ್ಲಿ ಮಕ್ಕಳ ವಿವಾಹವಾಗದೆ, ಮಕ್ಕಳ ವಿದ್ಯಾಭ್ಯಾಸ ಪರಿಪೂರ್ಣವಾಗದೆ, ಉದ್ಯೋಗ ಸಿಗದೆ, ಬಿಸ್ನೆಸ್ನಲ್ಲಿ ಅನೇಕ ವಿಧವಾದ ತಡೆಗಳ ಮಧ್ಯದಲ್ಲಿ ಇರುವುದಾದರೆ ಈ ಆನ್ಲೈನ್ ಪ್ರೇಯರ್ಗಳು ತಿಂಗಳಿಗೆ 2 ಸಾರಿ ನಡೀತದೆ. 4ನೇ ಶನಿವಾರದ ರಾತ್ರಿ ಮತ್ತು 2ನೇ ಶನಿವಾರದ ರಾತ್ರಿ ವಿಶೇಷವಾದ ಈ ಆನ್ಲೈನ್ ಪ್ರೇಯರ್ನಲ್ಲಿ ನೀವು ಜಾಯ್ನ್ ಆಗ್ರಿ. ಖಂಡಿತವಾಗಿಯೂ ಆ ರಾತ್ರಿ ಕೂಟದ ಆ ಪ್ರಾರ್ಥನೆಯ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ದೇವರು ತರುವಂತವನಾಗಿದ್ದಾನೆ. ಆತ್ಮೀಯ ದೇವಜನರೇ, ಸಹೋದರ ಸಹೋದರಿಯರೇ, ನಸರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕುಟುಂಬವಾಗಿ ಬಂದಿರುವಂಥ ನಿಮ್ಮ ಬದುಕಿನಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಬಹಳ ಚಿಂತೆ ಮಾಡ್ತಾ ಇದ್ದೀರನ್ನೋ ಗೊತ್ತಿಲ್ಲ. ಅಯ್ಯೋ, ನನ್ನ ಮಗನ ಭವಿಷ್ಯತ್ತು ಅಥವಾ ನನ್ನ ಮಗಳ ಭವಿಷ್ಯತ್ತು ಏನಾಗ್ತದೋ ಏನೋ, ಈ ಮಗನು ವಿದ್ಯಾಭ್ಯಾಸ ಸರಿ ಮಾಡ್ತಾ ಇಲ್ಲ, ಇವನಿಗೆ ಜ್ಞಾನವೇ ಇಲ್ಲ, ಎಷ್ಟು ವಿದ್ಯಾಭ್ಯಾಸ, ಎಷ್ಟು ಟ್ಯೂಷನ್ಗೆ ಕಳಿಸಿದ್ರು ಸದಾ ತುಂಬ ಕಳವಳದಿಂದ ಇವನ ಭವಿಷ್ಯತ್ತಿನಲ್ಲಿ ಇವನಿಗೆ ವಿದ್ಯಾಭ್ಯಾಸವೇ ತಲೆಗೆ ಹತ್ತುವುದಿಲ್ಲ. ಈ ಮಗಳು ಬರೀ ಮೊಬೈಲನ್ನು ಹಿಡ್ಕೊಂಡಿರ್ತಾಳೆ. ಈ ಮಗಳನ್ನು ನಾನು ಎಷ್ಟು ಸಾರಿ ತಿದ್ದಿ ಹೇಳಿದ್ರು ಸದಾ ಇವಳ ಬದುಕಿನಲ್ಲಿ ಮಾರ್ಪಾಡು ಆಗಲಿಲ್ಲ ಎನ್ನುವಂಥ ಒಂದು ವೇಳೆ ಕಳವಳದಿಂದ ಮಕ್ಕಳ ವಿಷಯದಲ್ಲಿ ಕೊರಗುತ್ತಾ ಇದ್ದೀರಾ? ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವರು ಇವತ್ತು ನಿನ್ನೊಟ್ಟಿಗೆ ನೇರವಾಗಿ ಮಾತನಾಡುವಂಥ ಒಂದು ವಿಶೇಷವಾದಂಥ ವಾಕ್ಯ
ದೇನಾಕ್ಕೆ ಸ್ತೋತ್ರವಾಗಲಿ. ಕರ್ತನು ನಿಮ್ಮನ್ನು ಈ ಸಂದರ್ಭದಲ್ಲಿ ತನ್ನ ಉನ್ನತವಾದಂಥ ಪ್ರೀತಿ ಕರಗಳಿಂದ ನಿಮ್ಮನ್ನು ನಡೆಸಲಿಕ್ಕಿದ್ದಾನೆ. ದೇನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ದೇವಜನರೇ, ವಿಶೇಷವಾಗಿ ಬಹಳ ಜನರು ಇವತ್ತು ನಾವು ಅಂದ್ಕೊಂಡಿರ್ತೇವೆ ಏನೆಂಬುದಾಗಿ ನಾವು ನೆನೆಸುವಾಗ, ಅಯ್ಯೋ ನನ್ನ ಮಕ್ಕಳು, ನಮ್ಮ ಭವಿಷ್ಯತ್ತು ಇಷ್ಟೇ, ನಾವು ಉದ್ಧಾರ ಆಗಲ್ಲ, ನಮ್ಮ ಜೀವನ ಮೇಲೆ ಕೀಳಲ್ಲ, ನಮ್ಮ ಕುಟುಂಬದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಎಂಬುದಾಗಿ ಒಂದು ವೇಳೆ ನೀನು ಕಂಗಾಲಾಗಿರುವುದಾದರೆ ಭಯಪಡಬೇಡ. ದೇವರು ನಿನ್ನ ಪಕ್ಷವಾಗಿಯೂ ನಿನ್ನ ಮಕ್ಕಳ ಪಕ್ಷವಾಗಿಯೂ ದೇವರಿದ್ದಾನೆ. ಇವತ್ತಿನ ಸಂದೇಶದ ಶೀರ್ಷಿಕೆನೇ ಅದಾಗಿರುವಂಥದ್ದಾಗಿದೆ. ಭಯಪಡಬೇಡ, ನಿನ್ನ ಪರವಾಗಿಯೂ ನಿನ್ನ ಮಕ್ಕಳ ಪರವಾಗಿಯೂ, ನಿನ್ನ ಪಕ್ಷವಾಗಿಯೂ ಮತ್ತು ನಿನ್ನ ಮಕ್ಕಳ ಪಕ್ಷವಾಗಿಯೂ ದೇವರಿದ್ದಾನೆ. ನೀನು ಅಂದ್ಕೊಂಡ ರೀತಿಯಲ್ಲಿ ಯಾವ ಸಂಗತಿಗಳು ನಡೆಯೋದಿಲ್ಲ. ವಿದ್ಯಾಭ್ಯಾಸ ಅನ್ನುವಂಥ ಒಂದು ಸಂಗತಿ ಮಕ್ಕಳಿಗೆ ಜ್ಞಾನಾರ್ಚನೆಗೋಸ್ಕರವಾಗಿ ಕೊಡುವಂಥ ಒಂದು ಸಂಗತಿಯಾಗಿರುವಂಥದ್ದಾಗಿದೆ. ವಿದ್ಯಾಭ್ಯಾಸ ಮಾಡಿದಂಥ ಎಲ್ಲ ವ್ಯಕ್ತಿಗಳು ಉನ್ನತವಾದಂಥ ಹುದ್ದೆಗಳನ್ನು ಅಲಂಕಾರ ಮಾಡೋದಿಲ್ಲ. ವಿದ್ಯಾಭ್ಯಾಸ ಮಾಡದೇ ಇರುವಂಥ ದೇವ ಮಕ್ಕಳು ಸದಾ ಇವತ್ತು ಕೋಟ್ಯಾಧಿಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ಅನೇಕ ತಂದೆ ತಾಯಿಗಳಿಗೆ ತಲೆನೋವಾಗಿರುವಂಥ ಮಕ್ಕಳು ಸದಾ ಇವತ್ತು ಬಹಳ ಉನ್ನತವಾದಂಥ ಸ್ಥಿತಿಗೆ ಅವರು ತಲುಪಿದ್ದಾರೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ. ಅದಕ್ಕಾಗಿಯೇ ಬಹಳ ಒಂದು ಅಮೂಲ್ಯವಾದಂಥ ಮುದ್ದಾದಂಥ ಮಾತನ್ನು ದಾವೀದನು ಹೇಳ್ತಾನೆ. ನಿಮಗೆಲ್ಲರಿಗೂ ಗೊತ್ತಿರುವಂಥ ಆ ವಾಕ್ಯವೇ. ಆ ಮಾತೇನೆಂದರೆ, ಈಗೋ ನಾನು ಬಾಲಕನಾಗಿದ್ದೇನೋ, ಈಗ ಮುದಿಪ್ರಾಯಕ್ಕೆ ಬಂದಿದ್ದೇನೆ. ಇಷ್ಟು ದಿನಗಳ ಕಾಲ ನಾನು ನೋಡಿದಂಥ ಮಹತ್ತಾದ ಸಂಗತಿ ಏನಂತ ಹೇಳಿದರೆ, ನೀತಿವಂತನ ಮಕ್ಕಳು ಭಿಕ್ಷೆ ಬೇಡಿದ್ದಾಗಲಿ ಉಪವಾಸ ಬಿದ್ದಿದ್ದಾಗಲಿ ನಾನು ನೋಡೇ ಇಲ್ಲ ಎಂಬುದಾಗಿ ಆತನು ದೇವರನ್ನು ಘನಪಡಿಸುತ್ತಾ ಕೀರ್ತನೆಯಲ್ಲಿ ಆ ಮಾತನ್ನು ಹೇಳ್ತಾನೆ. ಹೌದು ದೇವ ಮಕ್ಕಳೇ, ನಿಜವಾಗ್ಲೂ ಸದಾ ನಾವು ಯೇಸು ಕ್ರಿಸ್ತನ ರಕ್ತದಿಂದ ನೀತಿವಂತರಾಗಿರುವುದಾದರೆ, ಬೈಬಲ್ ಹೇಳ್ತದೆ, ಮೂಲತಃ ಅಬ್ರಹಾಮನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅಬ್ರಹಾಮನನ್ನು ಕುರಿತು ದೇವರ ವಾಕ್ಯ ಹೀಗೆ ಸ್ಪಷ್ಟಪಡಿಸ್ತದೆ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ. ದೇವಜನರೇ, ನೀತಿವಂತರು ಎಂಬುದಾಗಿ ಎಣಿಸಲ್ಪಡುವಂತಹ ವ್ಯಕ್ತಿಗಳು ಬಹಳ ದೊಡ್ಡವರಾಗಿರಬೇಕು, ಪರಿಶುದ್ಧರಾಗಿರಬೇಕು, ಬಹಳ ಧರ್ಮ ಕಾರ್ಯ ಸತ್ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಅಲ್ಲ. ನಿಜವಾದಂಥ ನೀತಿವಂತಿಕೆ ಅಂದರೆ ಏನು ಗೊತ್ತಾ? ನಾವು ದೇವರನ್ನು ನಂಬೋದೇ ನೀತಿವಂತಿಕೆ. ನನ್ನ ರಕ್ಷಕನಿದ್ದಾನೆ, ಖಂಡಿತವಾಗಿಯೂ ನನ್ನನ್ನು, ನನ್ನ ಮಕ್ಕಳನ್ನು, ನನ್ನ ಕುಟುಂಬವನ್ನು, ನನ್ನ ಜೀವಿತವನ್ನು ಇದೇ ರೀತಿಯಾದಂಥ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ ನನ್ನನ್ನು ಸಾಗಿಸಿಕೊಂಡು ಹೋಗೋದಿಲ್ಲ. ಒಂದಲ್ಲ ಒಂದು ದಿನ ನನ್ನ ಮಕ್ಕಳು, ನನ್ನ ಯಜಮಾನ, ನನ್ನ ಹೆಂಡತಿ, ನನ್ನ ಕುಟುಂಬ, ನನಗಿರುವಂಥ ಎಲ್ಲವೂ ಸದಾ ದೇವರು ಉನ್ನತ ಸ್ಥಿತಿಗೆ ತರ್ತಾನೆ. ಎಲ್ಲರನ್ನ ದೇವರು ಮಾನಿಸುತ್ತಾನೆ, ಎಲ್ಲರನ್ನು ಸಹ ದೇವರು ತನ್ನ ಕೃಪೆಯಿಂದ ಅಭಿವೃದ್ಧಿ ಪಡಿಸ್ತಾನೆ ಎಂಬುದಾಗಿ ಯಾರು ಇವತ್ತು ಕುಟುಂಬವಾಗಿ ನೀವು ನಂಬುತ್ತಾ ಇದ್ದೀರೋ, ಖಂಡಿತವಾಗಿಯೂ ಆ ನಂಬಿಕೆಯೇ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ದೇನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಆತ್ಮೀಯ ದೇವಜನರೇ, ಇವತ್ತು ಯಾಕೆ ದೇವರಾತ್ಮನು ಈ ಮಾತನ್ನು ನಮ್ಮ ಮಧ್ಯದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೋ ಗೊತ್ತಿಲ್ಲ. ನಿನ್ನ ಮಕ್ಕಳ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ ನೀನು ಎಷ್ಟೋ ಪರಿತಾಪಕರವಾದಂಥ ಒಂದು ಪರಿಸ್ಥಿತಿನಲ್ಲಿ ಈಗ ಇರ್ಬೋದು. ಇವತ್ತು ನಾವು ನೋಡ್ತಾ ಇದ್ದೇವೆ, ಇಂದಿನ ದಿನಮಾನಗಳಲ್ಲಿ ಎಷ್ಟೋ ಯವನಸ್ಥ ಮಕ್ಕಳು ತಂದೆ ತಾಯಿಗೆ ವಿಧೇಯರಾಗಿಲ್ಲ, ಲೋಕದ ರೀತಿಯಲ್ಲಿ ನಡೀತಾ ಇದ್ದಾರೆ, ಅನೇಕ ವಿಧವಾದ ದುಶ್ಚಟಗಳಿಗೆ ಒಳಗಾಗಿದ್ದಾರೆ. ಆದರೆ ಒಂದು ವೇಳೆ ನೀನು ನಿಜವಾಗೂ ಸಹ ಕರ್ತನ ಸನ್ನಿಧಾನದಲ್ಲಿ ಭಯಭಕ್ತಿಯುಳ್ಳಂಥ ದೇವ ಮನುಷ್ಯರು ಮತ್ತು ಮನುಷ್ಯರಾಗಿದ್ದುಕೊಂಡು ನಿನ್ನ ಮಕ್ಕಳ ವಿಷಯದಲ್ಲಿ ನೀನು ಪ್ರಾರ್ಥನೆ ಮಾಡುವುದಾದರೆ, ಅತಿ ಶೀಘ್ರದಲ್ಲಿ ಖಂಡಿತವಾಗಿಯೂ ನಿನ್ನ ದೇವರು ನಿನ್ನ
ಮಕ್ಕಳ ವಿಷಯದಲ್ಲಿ ಒಂದು ದೊಡ್ಡ ಕಾರ್ಯವನ್ನ ನಡೆಸುತ್ತಾನೆ. ಸತ್ಯವೇದದಲ್ಲಿ ಒಂದು 3-4 ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನೀತಿವಂತನ ಮಕ್ಕಳನ್ನ ದೇವರು ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸುತ್ತಾನೆ. ನೀತಿವಂತನ ಮಕ್ಕಳು ಅವರ ಚಿತ್ರದಲ್ಲಿ ದೇವರು ಮಾಡಿದಂಥ ಮಹತ್ಕಾರಿಗಳ ವಿಷಯದಲ್ಲಿ ನಾವು ಸ್ವಲ್ಪ ಸಮಯಗಳ ಕಾಲ ಧ್ಯಾನ ಮಾಡುವಂತವರಾಗೋಣ. ದೇನಾಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 26ನೇ ಅಧ್ಯಾಯದ 24ನೇ ವಚನವನ್ನು ನಾವು ಗಮನಿಸುವಾಗ, ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿ ಇದ್ದೇನೆ. ನನ್ನ ಸೇವಕನಾದ, ನನ್ನ ದಾಸನಾದ, ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂಬುದಾಗಿ ಹೇಳಿದನು. ಹಾಲೆಲೂಯ. ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಅಬ್ರಹಾಮನಿಗೆ ಏಕಕುಮಾರನಾಗಿರುವಂಥ ಈಸಾಕನು ಬೇರ್ಷೆಬಾ ಎನ್ನುವಂಥ ಈ ಸ್ಥಳದಲ್ಲಿ ಒಬ್ಬಂಟಿಗನಾಗಿದ್ದುಕೊಂಡು ಕಣ್ಣೀರನ್ನು ಇಡುತ್ತಾ ಬಹಳ ಭಯದಿಂದ ಇರುವಂಥ ಸಂದರ್ಭದಲ್ಲಿ ದೇವರು ಆತನಿಗೆ ಪ್ರಸನ್ನನಾಗಿ ಹೇಳುವಂಥ ಸಂಗತಿ ಏನೆಂದರೆ, ನೀನು ಭಯಪಡಬೇಡ, ನೀನು ಭಯಪಡಬೇಡ. ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ, ಅಬ್ರಹಾಮನನ್ನ ದೇವರು ನೀತಿವಂತನೆಂಬುದಾಗಿ ದೇವರು ಕರೆದನು. ಅವನ ಸಂತತಿಯಾಗಿರುವಂಥ ಈಸಾಕನನ್ನು ನೋಡುವಾಗ ಇಲ್ಲಿ ಭಯಪಡ್ತಾ ಇದ್ದಾನೆ. ಒಂದೇ ಒಂದು ಕಾರಣ ಏನೆಂದರೆ, ಆತನು ಅನ್ಯ ದೇಶದಲ್ಲಿ ಬಂದಿದ್ದಾನೆ. ಫಿಲಿಪ್ಟಿಯರು ಆತನ ವಿರುದ್ಧವಾಗಿ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಎಲ್ಲೂ ಕುತ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ, ನಿಂತ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಈಸಾಕನು ಬಾವಿಯನ್ನು ತೋಡಿಸ್ತಾ ಇದ್ದಾನೆ. ಈ ಬಾವಿ ನಮ್ಮದು ಎಂಬುದಾಗಿ ಹೇಳ್ತಾರೆ. ಮತ್ತೊಂದು ಕಡೆ ಬಾವಿಯನ್ನು ತೋಡಿಸ್ತಾನೆ, ಅದು ಬಾವಿ ನಮ್ಮದೇ ಎಂಬುದಾಗಿ ಹಿಂಸೆ ಪಡಿಸ್ತಾರೆ. ಅನೇಕ ಕಡೆಗಳಲ್ಲಿ ಆತನು ಬಾವಿ ತೋಡಿಸುತ್ತಾ ಇರುವಂಥ ಸಂದರ್ಭದಲ್ಲಿ ಶತ್ರು ಆಗಿರುವಂಥ ಫಿಲಿಪ್ಟಿಯರ ಆ ಸಮೂಹ ಇದೆಯಲ್ಲ, ಈತನ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡ್ತಾನೆ ಇರ್ತಾರೆ. ಆ ಸಂದರ್ಭದಲ್ಲಿ ಈತನು ಒಬ್ಬಂಟಿಗನಾಗಿದ್ದುಕೊಂಡು ಕಣ್ಣೀರನ್ನು ಇಡ್ತಾ ಇದ್ದಾನೆ. ಅಯ್ಯೋ, ತಾಯಿ ಇಲ್ಲ, ತಂದೆ ಇಲ್ಲ, ಕಾಣದ ಇರುವಂಥ ಒಂದು ದೇಶದಲ್ಲಿ ಬಂದು ಒಬ್ಬಂಟಿಗನಾಗಿದ್ದುಕೊಂಡು ತಾನು ಮಾಡ್ತಿರುವಂಥ ಪ್ರಯತ್ನಗಳಿಗೆ ಕಲ್ಲು ಹಾಕ್ತಿರುವಂಥ ಈ ಪರಿಸ್ಥಿತಿನಲ್ಲಿ ಆತನು ಅಂದ್ಕೊಂಡಿರ್ಬೋದು, ಅಯ್ಯೋ, ನಮ್ಮಪ್ಪ ನನ್ನ ಜೊತೆನಲ್ಲಿ ಇದ್ದಿದ್ರೆ ಇವತ್ತು ನನಗೆ ಸಂತೈಸ್ತಾ ಇದ್ರೇನೋ ಗೊತ್ತಿಲ್ಲ, ನಮ್ಮ ತಾಯಿ ಇದ್ದಿದ್ರೆ ನನ್ನನ್ನು ಆಧರಿಸ್ತಾ ಇದ್ರೇನೋ ಗೊತ್ತಿಲ್ಲ, ನಾನು ಒಬ್ಬಂಟಿಗನಾಗಿದೆ. ಅಯ್ಯೋ, ನನ್ನ ಬದುಕಿನಲ್ಲಿ ನನಗೊಬ್ಬ ಅಣ್ಣನೋ ತಮ್ಮನೋ ಇದ್ದಿದ್ರೆ ನಾನು ಸದಾ ಇನ್ನೊಬ್ಬರನ್ನು ಎದುರಿಸುವಂಥ ಶಕ್ತಿ ನನಗೆ ಇರ್ತಿತ್ತೇನೋ ಗೊತ್ತಿಲ್ಲ. ಅಣ್ಣ ಇಲ್ಲ, ತಮ್ಮ ಇಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ನನ್ನ ಬದುಕು ಹೀಗಾಯ್ತಲ್ಲ ಎಂಬುದಾಗಿ ಹೇಳಿ ಒಬ್ಬಂಟಿಗನಾಗಿದ್ದುಕೊಂಡು ಬೇರ್ಷೆಬಾದಲ್ಲಿ ಕಣ್ಣೀರಿನಿಂದ ಆ ರಾತ್ರಿ ವೇಳೆಯಲ್ಲಿ ಕೂತುಕೊಂಡಿರುವಂಥ ಸಂದರ್ಭದಲ್ಲಿ ನೀತಿವಂತನಾಗಿರುವಂಥ ಅಬ್ರಹಾಮನನ್ನ ಕುರಿತು ಯೇಸು ಸ್ವಾಮಿ ತಂದೆಯಾದ ದೇವರು ಈಸಾಕನಿಗೆ ಈ ಮಾತನ್ನು ಹೇಳ್ತಾನೆ, ಇಗೋ, ನನ್ನ ಸೇವಕನಾಗಿದ್ದ ಅಬ್ರಹಾಮನ ನಿಮಿತ್ತವಾಗಿ ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ಆಶೀರ್ವಾದ ಮಾಡುವೆನೆ ಎಂಬುದಾಗಿ. ಭಯಪಡಬೇಡ ಈಸಾಕನೇ, ನನ್ನ ಸೇವಕನಾಗಿರುವಂಥ ಅಬ್ರಹಾಮನ ನಿಮಿತ್ತವಾಗಿ ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ಆಶೀರ್ವಾದ ಮಾಡುತ್ತೇನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ಸಹ ನೀನು ಇದೇ ರೀತಿಯಾದಂಥ ಕಷ್ಟವನ್ನು ಅನುಭವಿಸ್ತಾ ಇರಬಹುದು. ಊರು ಬಿಟ್ಟು ಊರು ಬಂದು ಕೆಲಸಕ್ಕೋಸ್ಕರವಾಗಿ ಉದ್ಯೋಗವನ್ನು ಅರಿಸಿ ಏನೋ ಒಂದು ಉನ್ನತವಾದಂಥ ರೀತಿಯಲ್ಲಿ ಬದುಕೋಣ, ಈ ಊರಿನಲ್ಲಿ ದುಡಿಮೆ ಇಲ್ಲ, ಮಳೆ ಬೀಳ್ತಾ ಇಲ್ಲ, ಜೀವಿತದಲ್ಲಿ ಬರೀ ಕಷ್ಟನೇ, ಸಾಲ ಸಮಸ್ಯೆಗಳ ನಿಮಿತ್ತವಾಗಿ ಇವತ್ತು ನಾನು ಕುಗ್ಗಿ ಹೋಗಿದ್ದೇನೆ ಎಂಬುದಾಗಿ ಹೇಳಿ ಪಟ್ಟಣವನ್ನು ಬಿಟ್ಟು ಪಟ್ಟಣಕ್ಕೆ, ಪ್ರಾಂತ್ಯಗಳನ್ನು ಬಿಟ್ಟು ಪ್ರಾಂತ್ಯಕ್ಕೆ ನೀನು ಬಂದು ಒಂದು ವೇಳೆ ನೀನು ಕಷ್ಟವನ್ನು ಅನುಭವಿಸುತ್ತಾ ಜೀವಿತದಲ್ಲಿ ಕಣ್ಣೀರಿನಿಂದ ನಿನ್ನ ಬದುಕನ್ನು ಸಾಗಿಸ್ತಾ ಇರುವುದಾದರೆ, ನೀನು ಅನೇಕ ಸಂದರ್ಭಗಳಲ್ಲಿ ಅಯ್ಯೋ, ನಾನು ಒಬ್ಬಂಟಿಗನಾಗಿ ಬಂದೆ, ಈ ಹೆಂಡತಿ ಮಕ್ಕಳನ್ನು ಯಾರು ನೋಡ್ತಾರೆ, ನನಗೆ ತಾಯಿ ಇದ್ದಿದ್ರೆ, ತಂದೆ ಇದ್ದಿದ್ರೆ ನನ್ನ ಸಂತೈಸ್ತಾ ಇದ್ರು ಎಂಬುದಾಗಿ ಚಿಂತೆ ಮಾಡ್ತಾ ಇದೆಯಾ? ಭಯಪಡಬೇಡ. ತಾಯಿಗಿಂತಲೂ, ತಂದೆಗಿಂತಲೂ, ನಿನ್ನ ಬಂಧುಗಳಿಗಿಂತಲೂ, ಸ್ನೇಹಿತರಿಗಿಂತಲೂ, ಅಣ್ಣ ತಮ್ಮಂದರಿಗಿಂತಲೂ ನಿನ್ನನ್ನು ಪ್ರೀತಿಸುವಂಥ ದೇವರಿದ್ದಾನಲ್ಲ,
ಆತನು ಬಹಳ ಪರಾಕ್ರಮಶಾಲಿಯಾಗಿರುವ ದೇವರು, ಪರಾಕ್ರಮಶಾಲಿಯಾಗಿರುವ ದೇವರು. ನಾವು ಅಂದ್ಕೊಳ್ತೇವೆ ರೀ, ನಮ್ಮ ಕಷ್ಟದ ದಿನಗಳಲ್ಲಿ ಅಯ್ಯೋ ನಮ್ಮ ಬಂಧುಗಳಿದ್ದರೆ ನಮಗೆ ಯಾರಾದರೂ ಒಬ್ಬರು ಬಂದು ಆದರಿಸ್ತಾ ಇದ್ರು, ಸಂತೈಸ್ತಾ ಇದ್ರು ಎಂಬುದಾಗಿ. ಇಲ್ಲ ಸಹೋದರ ಸಹೋದರಿ, ಯಾವ ಬಂಧುನೂ ಸದಾ ನಮ್ಮ ಕಷ್ಟದಲ್ಲಿ ಆಗಲ್ಲ, ಯಾವ ಸ್ನೇಹಿತನು ಸದಾ ನಮ್ಮ ಕಷ್ಟದಲ್ಲಿ ಆಗಲ್ಲ. ನಾವು ಒಬ್ಬಂಟಿಗರಾಗಿರುವಂಥ ಸಂದರ್ಭದಲ್ಲಿ ಯಾರೂ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇಲ್ಲಿ ಒಂದು ವಿಶೇಷವಾದಂಥ ಕಾರ್ಯವನ್ನು ನಾವು ನೋಡುತ್ತೇವೆ. ನನ್ನ ದಾಸನಾಗಿರುವಂಥ, ನನ್ನ ಸೇವಕನಾಗಿರುವಂಥ ಅಬ್ರಹಾಮನ ನಿಮಿತ್ತವಾಗಿ, ನೀನು ಆತನ ಮಗನಾಗಿದೆ, ಆತನ ನಿಮಿತ್ತವಾಗಿ ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾನೆ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಮಕ್ಕಳು ಆಶೀರ್ವಾದ ಹೊಂದಬೇಕಂದ್ರೆ, ನಿಮ್ಮ ಮಕ್ಕಳು ಅಭಿವೃದ್ಧಿ ಹೊಂದಬೇಕಂದರೆ ಇವತ್ತಿನಿಂದಲೇ ನಿಮ್ಮ ಹೃದಯಗಳಲ್ಲಿ ಅವರಲ್ಲಿ ಭಕ್ತಿಯನ್ನು ಮೂಡಿಸಬೇಕು, ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಳ್ಳಬೇಕು. ನಮಗೆ ದೇವರೇ ದಿಕ್ಕಪ್ಪ, ನಮಗೆ ಬೇರೆ ಯಾರು ನಮಗೆ ಸಹಾಯ ಮಾಡಲ್ಲ, ನಾವು ದೇವರನ್ನು ಆರಾಧಿಸೋಣ, ದೇವರೊಟ್ಟಿಗೆ ಬದುಕೋಣ, ದೇವರನ್ನ ಬಿಟ್ಟರೆ ನಮ್ಮನ್ನು ಯಾರು ನಮ್ಮನ್ನು ನಡೆಸಲ್ಲ, ಬಲಪಡಿಸಲ್ಲ ಎಂಬುದಾಗಿ ನಿಮ್ಮ ಮಕ್ಕಳಿಗೆ ನೀವು ಪ್ರೋತ್ಸಾಹ ಮಾಡಿ ದೇವ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಪಳಗುವಂತೆ, ಕರ್ತನ ಸಮ್ಮುಖದಲ್ಲಿ ಪ್ರತಿ ಭಾನುವಾರದ ಆರಾಧನೆಗೆ ಹೋಗುವಂತೆ ನಿಮ್ಮ ಮಕ್ಕಳನ್ನು ಈಗಿನಿಂದಲೇ ನೀವು ವಿಶೇಷವಾದಂಥ ಅವರಿಗೆ ಪ್ರೋತ್ಸಾಹ ಮಾಡಿ, ಅವರ ಬೆನ್ನು ತಟ್ಟಿ, ನೀನು ಪ್ರಾರ್ಥನೆ ಮಾಡ್ತೀಯಾ ಮಾಡು, ನೀನು ಒಳ್ಳೆಯವನು, ಅವನೆಂಥ ವಿಧವಾದಂಥ ಒಂದು ತಪ್ಪು ಕೆಲಸಗಳನ್ನು ಮಾಡಿದರೂ ಸಹ ಕ್ಷಮಾಪಣೆ ಮಾಡಿ, ನೀನು ಒಳ್ಳೆಯವನು ಎಂಬುದಾಗಿ ಹೇಳಿ ಆ ಮಕ್ಕಳನ್ನು ಸಂತೈಸಿ, ದೇವ ಮಕ್ಕಳೇ ನಿಮ್ಮ ಕುಟುಂಬವಾಗಿ ಪ್ರಾರ್ಥನೆ ಮಾಡಿ. ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯದಲ್ಲಿ ನೀವು ಕೇಳ್ತಾ ಇದ್ದೀರಿ, ಅಬ್ರಹಾಮನು ದೇವರಿಗೆ ಸೇವಕನಾದನಂತೆ, ದಾಸನಾದನಂತೆ. ದೇವಕ್ಕೆ ಸ್ತೋತ್ರವಾಗಲಿ. ಆ ಸೇವಕನ ಆ ಹೆಸರ ನಿಮಿತ್ತವಾಗಿ ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ ಇಸಾಕನಿಗೆ ಹೇಳ್ತಾನೆ. ಯಾಕೆಂದರೆ ನೀತಿವಂತನ ಮಕ್ಕಳು ಒಂದು ವೇಳೆ ಕಷ್ಟ ಬರಬಹುದು, ವಿರೋಧಿಗಳು ಎದ್ದೇಳಬಹುದು, ಅನೇಕ ವಿಧವಾದ ತಡೆಗಳು ನಮ್ಮ ಬದುಕಿನಲ್ಲಿ ಬರಬಹುದು. ಆದರೆ ನೀತಿವಂತನ ಮಕ್ಕಳು ಯಾರ ಮುಂದೆ ಹೋಗಿ ಅಮ್ಮ ತಾಯಿ ಭಿಕ್ಷೆ ಕೊಡಮ್ಮ ಭಿಕ್ಷಾಂದೇಹಿ ಎಂಬುದಾಗಿ ಯಾರ ಬಳಿನಲ್ಲಿಯೂ ದೇವರು ಬಿಡೋದಿಲ್ಲ. ಯಾರ ಬಳಿನಲ್ಲಿ ಭಿಕ್ಷೆ ಬಿಡುವಂಥ ಒಂದು ಪರಿಸ್ಥಿತಿಯನ್ನು ದೇವರು ತರೋದಿಲ್ಲ. ಯಾಕೆಂದರೆ ದೇವರಿಂದ ನೀತಿವಂತರೆಂದು ನಂಬಿಗಸ್ತರೆಂದು ಕರೆಯಲ್ಪಟ್ಟಂಥ ಮಕ್ಕಳು ಅನೇಕರಿಗೆ ದಯನ ತೋರಿಸಿ ಅನೇಕರಿಗೆ ಸಾಲ ಕೊಡುವ ಹಾಗೆ ದೇವರು ಸಹಾಯ ಮಾಡುವಂಥ ಕರ್ತನು ಎಂಬುದಾಗಿ ಈ ಜೀವಂತ ಸಾಕ್ಷಿ ಮೂಲಕವಾಗಿ ನಾವು ಕೇಳುತ್ತೇವೆ. ಈ ಸಾಕನ ಜೀವಿತವನ್ನು ಆ ವಾಗ್ದಾನ ಸಿಕ್ಕ ನಂತರ, ಆ ವಾಗ್ದಾನವನ್ನು ಹಿಡಿದ ಪ್ರಾರ್ಥನೆ ಮಾಡಿದ ನಂತರ ಉದಯ ಕಾಲದಲ್ಲಿ ಮತ್ತೊಂದು ಬಾವಿಯನ್ನು ತೋಡಿಸುತ್ತಾನೆ. ಉಕ್ಕುವ ಹೊರತೆಯಾಗಿ ಆ ಬಾವಿಯಲ್ಲಿ ನೀರು ಸಿಗುತ್ತದೆ. ಆವಾಗ ದೇವರು ಕುರಿತು ಆತನು ಹೀಗೆ ಹೇಳುತ್ತಾನೆ, ಯೆಹೋವ ರೆಹಬೋತ್, ನನಗೆ ಉಕ್ಕುವ ಹೊರತೆಯಾಗಿ ಈ ಬಾವಿಯಲ್ಲಿ ನೀರು ಕೊಟ್ಟಿದ್ದರಿಂದ ದೇವರನ್ನ ನನ್ನ ಅಭಿವೃದ್ಧಿದಾಯಕನು ಎಂಬುದಾಗಿ ನಾನು ಆತನನ್ನು ಆರಾಧಿಸ್ತಿದ್ದೇನೆ ಎಂಬುದಾಗಿ ಹೇಳಿ ಆ ಬೇಷಪಾದಲ್ಲಿ ದೇವರನ್ನು ಕೊಂಡಾಟ ಮಾಡಿದ್ದೇನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಖಂಡಿತವಾಗಿಯೂ ನಿನ್ನ ಮಕ್ಕಳು ಖಂಡಿತವಾಗಿಯೂ ಅನೇಕರಿಗೆ ಅಭಿವೃದ್ಧಿದಾಯಕ ಮಕ್ಕಳಾಗಿ ಮಾರ್ಪಡಬೇಕು ಅಂತ ಹೇಳಿದರೆ ನೀನು ದೇವರಿಗೆ ದಾಸನಾಗಬೇಕು. ನಿನ್ನ ಕುಟುಂಬ ದೇವರ ಸೇವೆಯನ್ನು ಮಾಡಬೇಕು. ನಿನ್ನ ಕುಟುಂಬ ಕರ್ತನ ಸನ್ನಿಧಾನದಲ್ಲಿ ಬದುಕಬೇಕು. ಎರಡನೇ ಒಂದು ಅದ್ಭುತವಾದಂಥ ಸಾಕ್ಷಿ, ಯಾಕೋಬನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ದೇವಜನರೇ, ತಾನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಆತನು ಊರು ಬಿಟ್ಟು ಓಡಿ ಹೋಗಿ ತನ್ನ ಮಾವನ ಮನೆಯಲ್ಲಿ ಸೇರಿಕೊಳ್ತಾನೆ. ಮಾವನ ಮನೆಯಲ್ಲಿ ಸೇರಿಕೊಂಡಂಥ ವೇಳೆಯಲ್ಲಿ ಆ ಮಾವನ ಹೆಸರು ಲಾಬಾನನು. ಆ ಲಾಬನು ಎಷ್ಟು ಕೆಟ್ಟದಾದಂಥ ಮನುಷ್ಯ ಅಂದರೆ ತನ್ನ ಇಬ್ಬರು ಹೆಣ್ಣು ಮಕ್ಕಳ ಮದುವೆ ವಿಷಯದಲ್ಲಿ ಮೋಸ ಮಾಡಿಬಿಡ್ತಾನೆ. ನಾನು ಪದೇ ಪದೇ ಹೇಳ್ತೇನೆ ಲಾಬಾನನ ಕುರಿತು, ಅವನು ಲಾಭಕ್ಕಾಗಿ ಇರುವಂಥ ಲಾಬಾನನು ಅಂತ. ಏನೆಂದರೆ ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಸ್ತಾನೆ ಈಸಾಕನಿಗೆ. ಯಾವುದೇ ಅತ್ತೆ ಮಾವಂದಿರಾಗಿರಲಿ ತನ್ನ ಅಳಿಯಂದರಿಗೆ ಅಟ್ಲೀಸ್ಟ್, ಯಾವುದೇ ಅಳಿಯಂದರಿಗಾಗಲಿ ಅಟ್ಲೀಸ್ಟ್ ಏನಾದರೂ ಒಂದು ಡೌರಿ ಕೊಡ್ತಾರೆ. ಆದರೆ ಲಾಬಾನನಿದಾನಲ್ಲ, 14 ವರ್ಷಗಳ ಕಾಲ ಯಾಕೋಬನಿಗೆ ಬಿಟ್ಟಿ ಕೆಲಸ ಮಾಡಿಸ್ಕೊಳ್ತಾನೆ, ದುಡಿಸ್ಕೊಳ್ತಾನೆ ತನ್ನ ಹೆಣ್ಣು ಮಕ್ಕಳನ್ನು ಕೊಡೋದಕ್ಕೆ. ಅದಕ್ಕೆ ನಾನು ಹೇಳೋದು, ಅವನು ಲಾಭಕ್ಕಾಗಿ ಬದುಕಿರುವಂಥ ಲಾಬಾನನು ಎಂಬುದಾಗಿ.
ಅಂತ ಕಠಿಣವಾದಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕೋಬನು 14 ವರ್ಷಗಳ ಕಾಲ ಬಿಟ್ಟಿ ಕೆಲಸವನ್ನ ಮಾಡ್ತಾನೆ. ಈ ಯಾಕೋಬನು ಯಾರು ಗೊತ್ತಾ? ಇಸಾಕನ ಮಗನು, ಅಬ್ರಾಹಮನಿಗೆ ಮೊಮ್ಮಗನು, ನೀತಿವಂತನ ಮಗನು, ಮೊಮ್ಮಗನು ಈತನಾಗಿದ್ದಾನೆ. ನೋಡಿ, ಈ ರೀತಿಯಾಗಿ ಬಿಟ್ಟಿ ಕೆಲಸ ಮಾಡುತ್ತಿರುವಂತಹ ವೇಳೆಯಲ್ಲಿ ದೇವರ ಮೊರೆಗೆ ಹೋಗ್ತಾನೆ. ಸ್ವಾಮಿ, ನಾನು ಎಷ್ಟು ವರ್ಷಗಳ ಕಾಲ ಈ ರೀತಿಯಾಗಿ ನಾನು ಬಿಟ್ಟಿ ಕೆಲಸ ಮಾಡಲಿ? ನನಗೂ ಹೆಂಡತಿ ಮಕ್ಕಳು ಇದ್ದಾರೆ, ಅವರ ಭವಿಷ್ಯತ್ತಿಗೆ ನಾನೇನಾದರೂ ಮಾಡಬೇಕು ಎಂಬುದಾಗಿ. ಯಾಕೆಂದರೆ ದೇವರಿಗೆ ಸ್ತೋತ್ರವಾಗಲಿ, ಪ್ರತಿಯೊಬ್ಬರ ಆಸೆಯನ್ನು ಗೊತ್ತಾ? ನನ್ನ ಮಕ್ಕಳು ಐಶ್ವರ್ಯವಂತರಾಗಬೇಕು, ನನ್ನ ಮಕ್ಕಳು ಬಹಳ ಅಭಿವೃದ್ಧಿ ಹೊಂದಬೇಕು, ಅಟ್ಲೀಸ್ಟ್ ನನ್ನ ಜೀವಿತದಲ್ಲಿ ನನಗೆ ಬರುವಂಥ ಆದಾಯದಲ್ಲಿ ಏನಾದರೂ ಒಂದು ಉಳಿಸ್ಬೇಕೆಂಬುದಾಗಿ ಪ್ರತಿ ತಂದೆ ತಾಯಿ ಆಸೆಯಾಗಿರ್ತದೆ. ಇವತ್ತು ಅನೇಕ ತಂದೆ ತಾಯಿಗಳು ಕಣ್ಣೀರಿಡೋದು ಏಕೆಂದರೆ ಅವ್ರ ಮಕ್ಕಳಿಗೆ ಎಷ್ಟೋ ಆಸ್ತಿಯನ್ನು ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ, ಸೈಟ್ಗಳನ್ನು, ಪ್ರಾಪರ್ಟಿಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ನನ್ನ ಪರಿಸ್ಥಿತಿ ಹೀಗಾಯಿತು ಎಂಬುದಾಗಿ ಹೇಳಿ ಎಷ್ಟೋ ವರ್ಷಗಳ ಕಾಲ ನೀನು ದುಡಿದಂಥ ಹಣ ಅದು ತೂತಿನ ಚೀಲದಲ್ಲಿ ಬಿದ್ದು ವ್ಯಯವಾಗಿ ಕಣ್ಣಿಗೆ ಕಾಣದ ಹಾಗೆ ಒಂದು ವೇಳೆ ಎಲ್ಲವೂ ವ್ಯರ್ಥವಾಗಿ ಹೋಗಿರಬಹುದು. ಆದರೆ ಯಾಕೋಬನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಮೋಸ ಮಾಡ್ತಾ ಇದ್ದಂಥ ಲಾಬಾನನಿಗೆ ದೇವರೇ ಹೆದರಿಸ್ತಾನೆ. ನೋಡಿ, ಏನಂತ ಹೆದರಿಸ್ತಾನೆ ಗೊತ್ತಾ? ಒಂದೇ ಒಂದು ಚಮಕ್ ಕೊಡ್ತಾನೆ. ಅದು ಹೇಗಿರ್ತದೆ ಅಂದರೆ, ಆದಿಕಾಂಡ 31ನೇ ಅಧ್ಯಾಯದ 42ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ಆದಿಕಾಂಡ 31ನೇ ಅಧ್ಯಾಯದ 42ನೇ ವಚನ. ನನ್ನ ಹಿರಿಯರ ದೇವರು ಅಂದರೆ ಅಬ್ರಹಾಮನ ದೇವರು, ಇಸಾಕನ ದೇವರು, ಭಯಭಕ್ತಿಯಿಂದ ಸೇವಿಸುವ ದೇವರು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳಿಸುತ್ತಿದ್ದೆ. ದೇವರು ನನ್ನ ಕಷ್ಟವನ್ನು, ನನ್ನ ಪ್ರಯಾಸವನ್ನು ನೋಡಿದ್ದರಿಂದಲೇ ನಿನ್ನೆಯ ರಾತ್ರಿ ನಿನ್ನನ್ನು ಗದರಿಸಿದನು ಅಂದನು. ಹಲ್ಲೆಲೂಯಾ. ಪ್ರಿಯ ಸಹೋದರನೇ, ಅಮ್ಮ, ಭಯಪಡ್ತಾ ಇದೀಯಾ ಮಕ್ಕಳ ಭವಿಷ್ಯತ್ತಿನ ವಿಷಯದಲ್ಲಿ? ನಾನೇನು ಮಾಡೋಕ್ಕಾಗಲಿಲ್ಲ. ಎಷ್ಟೋ ಜನ ನಿನ್ನಿಂದ ದುಡಿಸ್ಕೊಳ್ತಾರೆ, ನಿನ್ನ ಹಣನ ಕಿತ್ಕೊಳ್ತಾರೆ, ನಿನ್ನ ಮಕ್ಕಳನ್ನ ದುಡಿಸ್ಕೊಳ್ತಾರೆ. ಅಣ್ಣ ತಮ್ಮಂದಿರು, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ ಇವರೆಲ್ಲರೂ ಸದಾ ವ್ಯರ್ಥವಾಗಿ ಅವರ ಪ್ರಯಾಸಗಳನ್ನೆಲ್ಲ ವ್ಯಯ ಮಾಡಿ ಸಂಪಾದನೆಯೆಲ್ಲ ಕಿತ್ತುಕೊಂಡು ಕೊನೆಯದಾಗಿ ಬರಿಗೈನಲ್ಲಿ ಕಳಿಸ್ಕೊಳ್ಬೇಕೆಂಬುದಾಗಿ ಕಳಿಸ್ಬಿಟ್ಟಿದ್ದಾರೆ ಎಂಬುದಾಗಿ ಕಳವಳ ಪಡ್ತಾ ಇದೆಯಾ? ಒಂದು ವೇಳೆ ಮನುಷ್ಯರು ಆ ರೀತಿಯಾಗಿ ಮೋಸ ಮಾಡಬಹುದು, ಆದರೆ ನೀತಿವಂತನ ಮಕ್ಕಳಿಗೆ ದೇವರೇ ತನ್ನ ಕಾರ್ಯವನ್ನು ನಡೆಸ್ತಾನೆ. ದೇವರೇ ತನ್ನ ಕಾರ್ಯವನ್ನು ನಡೆಸ್ತಾನೆ. ಇಲ್ಲಿ ಯಾಕೋಬನು ಹೇಳುವಂಥ ಸಂಗತಿ ನೋಡ್ರಿ, ದೇವರು ನನ್ನ ಪಕ್ಷ ಇಲ್ಲದೆ ಹೋಗಿದ್ರೆ ನಾನು ಬರಿಗೈನಲ್ಲೇ ಹಿಂದಿರುಗಬೇಕಾಗಿತ್ತು. ದೇವರ ವಾಗ್ದಾನ ಕೇಳ್ತಾ ಇದ್ದೀರಲ್ಲ, ಭಯಪಡಬೇಡ, ದೇವರು ನಿನ್ನ ಮತ್ತು ನಿನ್ನ ಮಕ್ಕಳ ಪಕ್ಷವಾಗಿದ್ದಾನೆ ಅಂತ ಯಾಕೋಬನು ಹೇಳ್ತಾ ಇದ್ದಾನೆ. ದೇವರು ನನ್ನ ಪಕ್ಷ ಇದ್ದಾನೆ. ಅದಕ್ಕೇನೆ ಲಾಬಾನನೇ ರಾತ್ರಿ ಬಂದು ಒಂದೇ ಒಂದು ಪಂಚನ ನಿನಗೆ ಕೊಟ್ಟನು. ಲಾಬಾನ್ ಹುಷಾರ್. ಯಾಕೋಬನು ನೀತಿವಂತನಾಗಿದ್ದಾನೆ, ಅವನ ಪೂರ್ವಿಕರು ನೀತಿವಂತರಾಗಿದ್ದಾರೆ. ಒಂದು ವೇಳೆ ಆ ನೀತಿವಂತನ ಮೇಲೆ ನೀನು ಕೈ ಹಾಕಿದರೆ ಮತ್ತೆ ನಾಳೆ ಬೆಳಿಗ್ಗೆ ನೀನು ಹೇಳಲ್ಲ. ಬದುಕಬೇಕಂತ ಇಷ್ಟ ಇದೆಯಾ? ಹಾಗಾದ್ರೆ ಅವನಿಗೆ ಮೋಸ ಮಾಡೋದಕ್ಕೆ ಹೋಗ್ಬೇಡ. ಇವತ್ತೇ ಆ ಮೋಸ ಮಾಡೋದನ್ನು ಸ್ಟಾಪ್ ಮಾಡು. ನಾನು ನೀತಿವಂತರ ಪರವಾಗಿ ತನ್ನ ಕಾರ್ಯವನ್ನು ನಡೆಸುವಂತ ದೇವರು ನಾನಾಗಿದ್ದೇನೆ. ಯಾಕೋಬನನ್ನ ನಾನು ಉದ್ಧಾರ ಮಾಡುತ್ತೇನೆ. ಒಂದು ವೇಳೆ ಇದೇ ರೀತಿಯಾದ ಮೋಸ ವಂಚನೆ ಮಾಡುವುದಾದರೆ ಮತ್ತೆ ನೀನು ಮೇಲಕ್ಕೆ ಏಳೋದಿಲ್ಲ ಎಂಬುದಾಗಿ ಒಂದೇ ಒಂದು ಡೈಲಾಗಿಗೆ ಲಾಬಾನನ್ನು ತತ್ತರಿಸಿ ಹೋಗ್ಬಿಡ್ತಾನೆ. ಹೌದು ದೇವಶ್ರೇ, ಯೇಸು ಕ್ರಿಸ್ತನನ್ನು ನಾವು ನಂಬಿದ್ದೇವೆ. ಆತನ ರಕ್ತದಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ನಂಬಿಕೆಯಿಂದಲೇ ನಾವು ನೀತಿವಂತರಾಗಿದ್ದೇವೆ. ಯಾಕೆ ಭಯ ಪಡ್ತಾ ಇದ್ದೀರಾ? ಮಕ್ಕಳ ವಿಷಯದಲ್ಲಿ ಯಾಕೆ ಕಳವಳ ಪಡ್ತಾ ಇದ್ದೀರಾ?
ನಂಬ್ರಿ ಯೇಸುವಿನ ನಾಮದಲ್ಲಿ ನಿನ್ನ ಸಂತತಿಯನ್ನ ದೇವರು ಉನ್ನತವಾದಂಥ ಅಭಿವೃದ್ಧಿ ಆಶೀರ್ವಾದವನ್ನು ಮಾಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ನಿನ್ನ ಮಕ್ಕಳು ದೇವರ ಸನ್ನಿಧಾನದಲ್ಲಿ ಯಾಕೋಬನ ರೀತಿಯಲ್ಲಿ ದೇವರಿಗೆ ಅಂಟುಕೊಳ್ಳಬೇಕು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಭಕ್ತಿಯನ್ನು ತೋರಿಸೋದಿಲ್ಲ, ದೇವರಿಗೆ ಮೇಲೆ ನಾವು ಭಯಪಡೋದಿಲ್ಲ. ದೇವರ ಬಳಿನಲ್ಲಿ ಬರುವಾಗ, ಪ್ರಾರ್ಥನೆಗಳನ್ನು ಮಾಡುವಾಗ, ದೇವರ ನನಗೆ ಉದ್ಧಾರ ಮಾಡು, ನನಗೆ ಆಶೀರ್ವಾದ ಮಾಡು ಎಂಬುದಾಗಿ ನಾವು ಕೇಳ್ತೇವೆ. ಖಂಡಿತವಾಗಿಯೂ ಇಸಾಕನನ್ನ ದೇವರು ಆಶೀರ್ವಾದ ಮಾಡಿದ್ದಕ್ಕೆ ಕಾರಣ ಏನು ಗೊತ್ತಾ? ದೇವರ ಮಗುವೆ, ದೇವರ ಹತ್ತಿರ ಆತನು ಒಬ್ಬಂಟಿಗನಾಗಿದ್ದುಕೊಂಡು ಆತನು ಕಣ್ಣೀರನ್ನಿಟ್ಟನು. ಯಾಕೋಬರನ್ನು ಉದ್ಧಾರ ಮಾಡಿದ್ದಕ್ಕೆ ಕಾರಣ ಏನು ಗೊತ್ತಾ? ದಿನಕ್ಕೆ ಸ್ತೋತ್ರವಾಗಲಿ, ಆತನ ನಂಬುತ್ತಾನೆ, ದೇವರು ನನ್ನ ಪಕ್ಷವಾಗಿರ್ತಾನೆ ಎಂಬುದಾಗಿ, ಪಕ್ಷದಲ್ಲಿ ಇದ್ದಾನೆ ಎಂಬುದಾಗಿ. ಖಂಡಿತವಾಗಿಯೂ ದೇವರು ಯಾರ ಪಕ್ಷದಲ್ಲಿ ಇರ್ತಾರೋ ಆ ಮಕ್ಕಳನ್ನು ದೇವರು ಉದ್ಧಾರ ಮಾಡುತ್ತಾನೆ. ಅದಕ್ಕಾಗಿ ನಮಗೆ ಬೇರೆ ಕಡೆಯಿಂದ ಸಹಾಯ ಬರಲ್ಲಮ್ಮ, ಬೇರೆ ಕಡೆಯಿಂದ ಸಹಾಯ ಬರಲ್ಲ ಸಹೋದರ, ದೇವರಿಂದಲೇ ಸಹಾಯ ಬರುತ್ತದೆ. ದೇವರೇ ನಮ್ಮನ್ನು ಬಲಪಡಿಸುತ್ತಾನೆ. ದೇವರೇ ನಮ್ಮ ಮಕ್ಕಳನ್ನು ಬಲಪಡಿಸಿ ಅವರು ಉದ್ಧಾರವಾಗುವಂತೆ ದೇವರು ಸಹಾಯ ಮಾಡುತ್ತಾನೆ. ಖಂಡಿತವಾಗಿಯೂ ಮೂರನೇ ಒಂದು ಸಾಕ್ಷಿಯನ್ನು ನಾವು ಕೇಳುವಂತರಾಗೋಣ. ಇದು ಅದ್ಭುತವಾದಂಥ ಸಾಕ್ಷಿ, ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಒಂದು ಸಮುವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 7ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ಸ್ತೋತ್ರಂ. ಬಡತನ ಸಿರಿತನಗಳನ್ನ ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ. ಆತನು ದೀನನನ್ನು ಧೂಳಿನಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ, ಪ್ರಭುಗಳೊಂದಿಗೆ ಕುಳ್ಳರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವಂತವನಾಗಿದ್ದಾನೆ. ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೇ, ನನ್ನನ್ನು ನೋಡಿ. ಹನ್ನಮ್ಮ ಈ ಹಾಡನ್ನು, ಈ ಕೀರ್ತನೆ ಎಷ್ಟು ಮಧುರವಾಗಿ ಬರೆದಿದ್ದಾಳೆಂದರೆ, ತಗ್ಗಿಸುವವನು, ಹೆಚ್ಚಿಸುವವನು, ಬಡತನ ಸಿರಿತನಗಳನ್ನು ಕೊಡುವಾತನು, ದೀನನ ಧೂಳಿಯಿಂದ ಎತ್ತುವನು, ದರಿದ್ರನನ್ನು ತಿಪ್ಪೆಯಿಂದ ಮೇಲೆ ಕೆತ್ತುವವನು, ಸಿಂಹಾಸನದ ಮೇಲೆ ಪ್ರಭುಗಳೊಟ್ಟಿಗೆ ಕುಳ್ಳರಿಸುವ ದೇವರೆಂಬುದಾಗಿ. ಇದೇ ಹಾಡನ್ನು ಮರಿಯಮ್ಮ ತಾಯಿ ತಾವು ಗರ್ಭವತಿಯಾದಂಥ ಸಂದರ್ಭದಲ್ಲಿ ಯೇಸು ಹೊಟ್ಟೆಯಲ್ಲಿರುವಾಗ ಈ ಹಾಡನ್ನು ಹಾಡ್ತಾರೆ, ಅದಕ್ಕೆ ಹೋಲಿಕೆಯಾಗಿ. ಆ ವಿಷಯ ನಮಗೆ ಈಗ ಬೇಕಾಗಿಲ್ಲ, ದನಾಕ್ಕೆ ಸ್ತೋತ್ರವಾಗಲಿ. ಹನ್ನಾಳು ತನ್ನ ಏಕೈಕ ಕುಮಾರ, ಬಹಳ ವರ್ಷದ ನಂತರ ಆ ಮಗು ಹುಟ್ಟುತ್ತದೆ. ಸಮುವೇಲನು ಎದೆಹಾಲು ಬಿಟ್ಟ ತಕ್ಷಣವೇ ಶಿಲುವ ಮಂದಿರಕ್ಕೆ ಕರ್ಕೊಂಡು ಬಂದು ಏಲಿ ಯಾಜಕನಾಗಿದ್ದಂಥ ಸಂದರ್ಭದಲ್ಲಿ ಆ ಮಗುವನ್ನು ದೇವರ ಆಲಯದಲ್ಲಿ ಬಿಟ್ಟು ಬಿಡ್ತಾರೆ. ಒಂದು 5 ವರ್ಷದ ಮಗು ಅಂತಾನೆ ತಿಳ್ಕೊಳ್ಳಿ, ಹೆಚ್ಚು ಕಡಿಮೆ. ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಜನರು ಅಥವಾ ಸಭೆಗೆ ಬರ್ತಾ ಇರುವಂಥ, ದೇವರ ಮಂದಿರಕ್ಕೆ ಬರ್ತಿರುವಂಥ ವ್ಯಕ್ತಿಗಳು, ಅಲ್ಲಿರುವಂಥ ಎಲ್ಡರ್ಸ್, ಹುಚ್ಚಮ್ಮ, ನಿನಗೇನು ಬುದ್ಧಿ ಇದೆಯಾ ಇಲ್ವಾ? ತಲೆ ಸರಿ ಇದೆಯಾ ಇಲ್ವಾ? ಆ ಮಗುನ ನೀನು ತಾಯಿ ಆಗಿದೆ, ನಿನ್ನ ಗಂಡನೂ ಇದ್ದಾನೆ, ಎಲ್ಕಾನನಿದ್ದಾನೆ, ಆದರೆ ಈ ಮಗುನ ಅನಾಥವಾಗಿ ದೇವ ಮಂದಿರದಲ್ಲಿ ನೀನು ಬಿಟ್ಟು ಹೋಗ್ತಾ ಇದೆಯಲ್ಲ, ನಿನಗೇನು ಬುದ್ಧಿ ಇದೆಯಾ? ಹುಚ್ಚಿನ ನೀನು? ನೀನು ಏನು ಅನ್ಕೊಂಡಿದ್ದಿ? ಏಲಿಯ ಮಕ್ಕಳು ಚೆನ್ನಾಗಿದ್ದಾರಾ? ಏಲಿಯ ಮಕ್ಕಳು ಒಳ್ಳೆಯವರ? ಫಿನೆಹಾಸ್, ಓಪ್ನಿ ಅವರ ಜೀವಿತದ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಿನ್ನ ಮಗನನ್ನು ಇಲ್ಲಿ ಬಿಟ್ಟು ಹೋಗಿದ್ದಿ, ನೀನು ಅನ್ಕೊಂಡಿದ್ದಿ ಈ ಮಗನು ಬಹಳ ಉನ್ನತವಾಗಿ ದೇವರು ಆಶೀರ್ವಾದ ಮಾಡ್ತಾನಂತೆ. ಇಲ್ಲ ಇಲ್ಲ, ಇವನ ಜೀವನ ಪೂರ್ತಿ ಏಲಿಯ ವಸ್ತ್ರಗಳನ್ನು, ಅವನ ಮಕ್ಕಳ ವಸ್ತ್ರಗಳನ್ನು ತೊಳ್ಕೊಂಡು, ದೇವರ ಆಲಯವನ್ನು ಕ್ಲೀನ್ ಮಾಡಿಕೊಂಡು, ಅಲ್ಲಿ ಕಸ ಗುಡಿಸ್ಕೊಂಡು, ಕೊನೆಯ ತನಕ ಇವನಲ್ಲಿ ಬಿದ್ದಿರಬೇಕಾಗ್ತದೆ ಎಂಬುದಾಗಿ ಹೇಳಿ ಎಷ್ಟೋ ಜನ ಹೀಯಾಳಿಸಿರ್ಬೋದು, ಹೀಯಾಳಿಸಿದ್ದಾರೆ ಕೂಡ ಖಂಡಿತವಾಗಿಯೂ. ಯಾಕೆಂದರೆ ತಾಯಿ ಇಲ್ಲದಂಥ ಮಗುವನ್ನು, ತಂದೆ ಇಲ್ಲದಂಥ ಮಗುವನ್ನು ಅಲ್ಲಿರುವಂಥ ಜನರು ನೋಡಿಕೊಳ್ಳುವ ರೀತಿ ನಮಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಪ್ರೀತಿಯುಳ್ಳ ದೇವಚಂದ್ರೇ, ಹನ್ನಮ್ಮಳು ಈ ಮಾತನ್ನ ಆ ಜನರಿಗೆ ಹೇಳ್ತಾಳೆ. ಬಡತನ ಸಿರಿತನಗಳನ್ನು ತಗ್ಗಿಸುವ, ಹೆಚ್ಚಿಸುವಂಥವರನ್ನ, ದೀನನನ್ನ ಧೂಳಿನಿಂದ, ದರಿದ್ರನನ್ನು ತಿಪ್ಪೆಯ ಮೇಲಿಂದ ಎಬ್ಬರಿಸಿ ಮಹಿಮಾಸನದ ಮೇಲೆ ಕುಳ್ಳರಿಸುವ ದೇವರು ನನ್ನ ಕರ್ತನಾಗಿದ್ದಾನೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಕರ್ತನ ಸನ್ನಿಧಾನದಲ್ಲಿ ನೀತಿವಂತನ ಮಕ್ಕಳು ಎಂದೂ ಸಹ ಭಿಕ್ಷೆ ಬೇಡಿದ್ದಾಗಲಿ, ಉಪವಾಸ ಬಿದ್ದಿದ್ದಾಗಲಿ,
ನಾನು ನೋಡಿಯೇ ಇಲ್ಲ ಎಂಬುದಾಗಿ ದಾವೀದನು ಹೇಳುತ್ತಾನೆ. ಹನ್ನಮಾಳು ಇಲ್ಲಿ ಹೇಳುವಂಥ ಸಂಗತಿ ಏನು ಗೊತ್ತಾ? ಅವಳು ಸದಾ ನೀತಿವಂತಳು. ಅವಳು ದೇವರ ಸಮಕ್ಷಮದಲ್ಲಿ ಹೇಳಿರ್ಬೋದು, ತನ್ನ ವಿರೋಧವಾಗಿ ಮಾತನಾಡಿದಂಥ ತನ್ನ ಮಗನು ಇಲ್ಲಿ ಯಾಕೆ ಬಿಟ್ಟು ಹೋಗ್ತಿ ಎಂಬುದಾಗಿ ಹೇಳಿದಂಥ ವ್ಯಕ್ತಿಗಳ ಸಂಗಡ ಮಾತನಾಡ್ತಿರ್ಬೋದು. ನಾನು ನೀತಿವಂತಳಾಗಿದ್ದೇನೆ, ನನ್ನ ಕರ್ತನ ಸೇವೆಗೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನನ್ನ ಮಗನು ಸೇವಕನಾಗಿ ಮಾರ್ಪಡಬೇಕೆಂಬುದಾಗಿ ನನ್ನ ಚೊಚ್ಚಲತನದ ಈ ಬಹುಮಾನವನ್ನು ಆತನ ಸಮ್ಮುಖದಲ್ಲಿ ನಾನು ಇಟ್ಟು ಹೋಗ್ತಾ ಇದ್ದೇನೆ. ನನ್ನ ದೇವರು ನೀತಿವಂತನಾಗಿದ್ದಾನೆ, ನೀತಿವಂತರ ಪಕ್ಷವಾಗಿ ಆತನು ಯುದ್ಧ ಮಾಡುವ ಕರ್ತನಾಗಿದ್ದಾನೆ. ನನ್ನ ಮಗನನ್ನು ದೇವರೇ ನೋಡಿಕೊಳ್ತಾನೆ ಎಂಬುದಾಗಿ ಪರಿಪೂರ್ಣವಾದ ಸಮರ್ಪಣೆಯಿಂದ ದೇವ ಮಂದಿರದಲ್ಲಿ ಬಿಟ್ಟು ಹೋದಲು ನಡೆದಂಥ ಘಟನೆ ಏನು ಗೊತ್ತಾ? ದೇವಕ್ಕೆ ಸ್ತೋತ್ರವಾಗಲಿ. ಇಡೀ ಇಸ್ರಾಯೇಲರ ಮಧ್ಯದಲ್ಲಿಯೇ ಸಮುವೇಲನನ್ನು ದೇವರು ಮೊಟ್ಟ ಮೊದಲ ಪ್ರವಾದಿಯಾಗಿ ದೇವರು ಮಾಡಿ ಆತನು ನುಡಿದ ಪ್ರವಾದನೆಗಳಲ್ಲಿ ಒಂದು ಪ್ರವಾದನೆಗಳು ಸದಾ ಬಿದ್ದು ಹೋಗಲಿಲ್ಲ. ಒಂದು ಪ್ರಶ್ನೆ ಕೇಳೋಣ ಸಮುವೇಲನಿಗೆ. ತಾಯಿ ಇಲ್ಲ, ತಂದೆ ಇಲ್ಲ, ಒಬ್ಬಂಟಿಗನಾಗಿದ್ದುಕೊಂಡು ದೇವ ಮಂದಿರದಲ್ಲಿ ದಿಕ್ಕಿಲ್ಲದೆ ನೀನು ಬದುಕಿದೆಯಲ್ಲ, ಹೇಗೆ ಈ ರೀತಿಯಾದಂಥ ಕಾರ್ಯ ನಿನಗೆ ಭಯ ಬಂತ? ಹೆದರಿಕೆ ಆಯ್ತಾ? ಬಹಳ ಜನ ಅಂದ್ಕೊಂಡಿದ್ರು ನಿನ್ನನ್ನು ಅವ್ರು ತುಳಿದು ಬಿಡ್ತಾರೆ, ಯಾಕೆಂದರೆ ಏಲಿಯ ಮಕ್ಕಳು ಕೆಟ್ಟವರಾಗಿದ್ದಾರೆ ಎಂಬುದಾಗಿ ಭಯದಿಂದ ಇದ್ದರು ಎಂಬುದಾಗಿ. ಆಗ ಆತನು ಹೇಳ್ತಾನೆ ಏನು ಗೊತ್ತಾ? ಇಲ್ಲ, ಮನುಷ್ಯ ತುಳಿದ್ರೆ ಎಲ್ಲಿ ತನಕ ತುಳಿಬಹುದು, ಆದರೆ ದೇವರು ತುಳಿದರೆ ಕ್ಷಣ ಮಾತ್ರದಲ್ಲಿ ನಾವು ಲಯವಾಗ್ತೇವೆ. ಈ ಲೋಕದಲ್ಲಿ ಈ ಮನುಷ್ಯನು ಎಷ್ಟು ತುಳಿಯೋದಕ್ಕೆ ಪ್ರಯತ್ನ ಪಟ್ಟರು, ಎಷ್ಟು ಕೀಳಾಗಿ ನಮ್ಮನ್ನು ನೋಡಿದರು, ಎಷ್ಟು ಅಸಹ್ಯವಾಗಿ ನಮ್ಮ ವಿಷಯದಲ್ಲಿ ಮಾತನಾಡಿದರು, ಎಷ್ಟು ಕೆಟ್ಟ ಆಲೋಚನೆ ನಮ್ಮ ಸಂಗತಿಗಳ ವಿಷಯದಲ್ಲಿ ಮಾತನಾಡಿದರು, ನಮ್ಮ ದೇವರು ಅವರ ಮಧ್ಯದಲ್ಲಿ ನಮ್ಮ ತಲೆಗಳನ್ನು ಎತ್ತಿ ಮಹಿಮಾಸನದ ಮೇಲೆ ಕುಳ್ಳಿರಿಸುವ ಕರ್ತನಾಗಿದ್ದಾನೆ. ಹುಚ್ಚಪ್ಪಗಳಿರ ಕೇಳ್ರಿ, ಮನುಷ್ಯನು ತುಳಿದ್ರವೆ ಮಾನವ ಹಾಳಾಗೋದಿಲ್ಲ, ಮನುಷ್ಯನು ತುಳಿದಷ್ಟು ದೇವರು ಮೇಲಕ್ಕೆತ್ತುತ್ತಾನೆ. ಆದರೆ ದೇವರು ತುಳಿಬಾರ್ದು, ದೇವರ ಕೋಪಕ್ಕೆ ಗುರಿಯಾಗಬಾರ್ದು. ನನ್ನನ್ನು ಗಮನಿಸಿ ಆತ್ಮೀಯ ದೇವಜನರೇ, ನೀವು ನಿಮ್ಮ ಮಕ್ಕಳು ದೇವರ ಅಭಿವೃದ್ಧಿ ಆಶೀರ್ವಾದದ ಕಡೆಗೆ ಹೋಗಬೇಕಂದ್ರೆ ದೇವರು ಇಷ್ಟಪಡುವಂಥ ಸಂಗತಿ, ಆತನನ್ನು ನೀವು ನಂಬಬೇಕು, ಆತನಲ್ಲಿ ನೀವು ಭಯಭಕ್ತಿಯುಳ್ಳವರಾಗಿರಬೇಕು, ಆತನನ್ನು ಸೇವಿಸುತ್ತಾ ನಡುಗುತ್ತಾ ಆತನ ಸಮಕ್ಷಮದಲ್ಲಿ ನೀವು ಜೀವಿಸಬೇಕು. ಯವನಸ್ಥ ಮಕ್ಕಳೇ, ಉನ್ನತವಾದಂಥ ವಿದ್ಯಾಭ್ಯಾಸ ನಿಮಗೆ ಬೇಕಾ? ಈ ದೇಶದಲ್ಲಿ IAS ಆಫೀಸರ್, IFS ಆಫೀಸರ್, IFSR ಆಫೀಸರ್, DC ಡಾಕ್ಟರ್ಸ್ಗಳು ನೀವು ಆಗಬೇಕಾ? ದೇವರ ತ್ರಾಣುಗಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ರಿ. ನನ್ನ ಬಯಕೆ ಏನು ಗೊತ್ತಾ? ನನ್ನ ಆಸೆ ಏನು ಗೊತ್ತಾ? ಯಾವ ಸೆಕ್ಯುಲರ್ ಸರ್ಕಾರಿ ಭಾರತ ದೇಶದ ಉನ್ನತವಾದಂಥ ಹುದ್ದೆಗಳಿದ್ದಾವೋ ಆ ಹುದ್ದೆಗಳು ಯೇಸುವಿನ ನಾಮದಲ್ಲಿ ಕ್ರೈಸ್ತ ಮಕ್ಕಳು ಆ ಹುದ್ದೆಗಳನ್ನು ಅನುಭವಿಸಬೇಕು. ಎಲ್ಲ ಮಂಡಲಗಳಲ್ಲಿ ಕ್ರೈಸ್ತ ಮಕ್ಕಳು ಆ ಅಮೂಲಾಗ್ರವಾದಂಥ ಹುದ್ದೆಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಅನೇಕರಿಗೆ ಕ್ರಿಸ್ತನ ಪ್ರೀತಿ ಮತ್ತು ಆತನ ಪ್ರಭಾವನ ಪ್ರಕಟಿಸುವುದಕ್ಕೆ ಅನುಕೂಲವಾಗುವಂಥದ್ದಾಗಿದೆ. ದೇವ ಮಕ್ಕಳ, ಕರ್ತನ ಸನ್ನಿಧಾನದಲ್ಲಿ ಗಮನಿಸಿರಿ. ದೇವರು ನಿನ್ನನ್ನು ಸಮುವೇಲನ ಹಾಗೆ, ಯಾಕೋಬನ ಹಾಗೆ, ಈಸಾಕನ ಹಾಗೆ ನಿನ್ನನ್ನು ಅಭಿವೃದ್ಧಿಪಡಿಸಬೇಕಾ? ನಿನ್ನಲ್ಲಿರುವಂಥ ಕೆಟ್ಟ ಚಟಗಳನ್ನು ಬಿಟ್ಟುಬಿಡಿ ಯವನಸ್ಥನೆ. ನಿನ್ನಲ್ಲಿರುವಂಥ ಪಾಪದ ಸಂಗತಿಗಳನ್ನು ಬಿಟ್ಟುಬಿಡಿ. ನಿಮ್ಮ ಒಳಗಡೆ ದೇವ ದ್ರೋಹ ಮಾಡುವಂಥ, ದೇವ ವಿರೋಧ ಕಾರ್ಯಗಳನ್ನು ನಡೆಸುವಂಥ ಯೋಚನೆಗಳನ್ನು ಬಿಟ್ಟು ಬಿಡ್ರಿ. ನಿಮ್ಮನ್ನು ದೇವರು ಉನ್ನತ ಸ್ಥಿತಿಯಾಗಿ ಮಾರ್ಪಡಿಸಬೇಕೆಂಬುದಾಗಿಯೇ ತಾನು ವಾಗ್ದಾನ ಮಾಡಿದನು. ನನ್ನ ಜನರನ್ನು ನಾನು ಶಿರಸ್ಸಾಗಿ ಮಾಡಬೇಕೇ ವಿನಃ ನನ್ನ ಜನರನ್ನು ನಾನು ಬಾಲವಾಗಿ ಎಂದೂ ನೋಡೋದಿಲ್ಲ ಎಂಬುದಾಗಿ ಆತನ ಉತ್ಕೃಷ್ಟವಾದಂಥ ಇಚ್ಛೆದಾಗಿರುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಪ್ರಿಯ ತಾಯಿಂದರೆ, ಸಹೋದರ ಸಹೋದರಿಯರೇ, ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಕಳವಳ, ನಿಮ್ಮ ಭಯ ಇವತ್ತು ನೀಗಿ ಹೋಗಲಿ. ನೀವು ಯಾರೂ ಅನಾಥರಲ್ಲ. ಒಂದು ವೇಳೆ ತಂದೆ ಇಲ್ಲ, ತಾಯಿ ಇಲ್ಲ, ಒಬ್ಬಂಟಿಗರಾಗಿದ್ದೇನೆ, ಸ್ನೇಹಿತರಿಲ್ಲ, ಬಂಧುಗಳಿಲ್ಲ ಎಂಬುದಾಗಿ ಕೊರಗಬೇಡ. ಈಸಾಕನಿಗೆ ಯಾರಿದ್ರು ಜೊತೆನಲ್ಲಿ? ಯಾರು ಇಲ್ಲದೆ ಒಂಟಿಯಾಗಿ ಕಣ್ಣೀರಿಡ್ತಿದ್ದಂಥ ಈಸಾಕನಿಗೆ ದೇವರೇ ಪ್ರಸನ್ನನಾಗ್ತಾನೆ. ಒಂದೊಂದು ರಾತ್ರಿಯ ಕನಸುಗಳಲ್ಲಿ, ದರ್ಶನಗಳಲ್ಲಿ, ನೀನು ಪ್ರಾರ್ಥನೆ ಮಾಡುವಂಥ ವೇಳೆಯಲ್ಲಿ
ನಿನಗೆ ಬರುವಂಥ ಕಷ್ಟ ಇಕ್ಕಟ್ಟಿನ ಸಮಯಗಳಲ್ಲಿ ನೀನು ಯಥಾರ್ಥತೆಯಿಂದ ನೀತಿಯಿಂದ ನೀನು ಬದುಕುವುದಾದರೆ ದೇವರೇ ನಿನಗೆ ಶಬ್ದವಾಗಿ ಮಾತಾಗಿ ವಿಶೇಷವಾದಂಥ ಆ ವಾಕ್ಯಗಳ ಮೂಲಕವಾಗಿ ಪ್ರಸನ್ನನಾಗಿ ಮುಖಾಮುಖಿಯಾಗಿ ನಿನ್ನ ಸಂಗಡ ಮಾತನಾಡಿ ನಿನ್ನನ್ನು ಪಡಿಸುತ್ತಾನೆ. ಯಾಕೋಬನ ಜೀವಿತದಲ್ಲಿ ನೋಡ್ರಿ, ಲಾಬಾನನು ಯಾರು? ಒಬ್ಬ ಕೆಟ್ಟ ಮನುಷ್ಯ, ಅವನಿಗೆ ಹೆದರಿಸ್ತಾನೆ ದೇವರು. ನನ್ನ ಮಗನಾಗಿರುವಂಥ ಯಾಕೋಬನ ವಿಷಯದಲ್ಲಿ ನೀನು ಎಚ್ಚರಿಕೆಯಾಗಿರಬೇಕು, ಅವನಿಗೆ ಮೋಸ ಮಾಡಬೇಡ ಎಂಬುದಾಗಿ. ಕಾರಣ ಒಂದೇ, ಯಾಕೋಬನು ದೇವ್ರ ಮೇಲೆ ಡಿಪೆಂಡ್ ಆಗಿದನು, ಸಮುವೇಲನು ದೇವ್ರ ಮೇಲೆ ಡಿಪೆಂಡ್ ಆಗಿದನು. ಇವತ್ತು ನಿನ್ನ ಮಕ್ಕಳು, ನೀನು, ನಿನ್ನ ಕುಟುಂಬ ದೇವರ ಮೇಲೆ ಡಿಪೆಂಡ್ ಆಗಿರುವುದಾದರೆ ನೀವು ಸದಾ ಈ ದೇಶದಲ್ಲಿ ಅಭಿಷಕ್ತರಾಗಿ, ನಿಮ್ಮ ಮಕ್ಕಳು ಈ ದೇಶದಲ್ಲಿ ಉನ್ನತವಾದಂಥ ಆಶೀರ್ವಾದದಿಂದ ತುಂಬಲ್ಪಡುವ ಹಾಗೆ ದೇವರು ಸಹಾಯ ಮಾಡಲಿ. ನಿಮಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೇನೆ. ಕಣ್ಣುಗಳನ್ನು ಮುಚ್ಚ್ರಿ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು, ವಿ ವರ್ಷಿಪ್ ಲಾರ್ಡ್. ರಬಾನ ಶತ್ರುರಲರ ಮಾಂದಿರ ಶಂಧುರ ದಿಕ್ಕರಲ ರಬಾನ ಸರಿತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ತಂದೆಯಾದ ದೇವರೇ ಕರ್ತನೆ, ಮಕ್ಕಳ ವಿಷಯದಲ್ಲಿ ದೇವರೇ ಕರ್ತನೆ ಭಯಪಟ್ಟು ಇವರ ಭವಿಷ್ಯತ್ತು ಏನಾಗುತ್ತದೋ, ಇವರ ಜೀವನ ಎಲ್ಲಿ ಹೋಗಿ ನಿಂತುಕೊಳ್ಳುತ್ತದೋ, ಇವರಿಗೆ ಉದ್ಯೋಗವಿಲ್ಲವಲ್ಲ, ಇವರಿಗೆ ಮದುವೆ ಆಗಲಿಲ್ಲವಲ್ಲ, ಇವರು ಎಲ್ಲಿ ಬದುಕುತ್ತಾರೆ, ನಾನು ಎಷ್ಟು ದಿನ ಇವರಿಗಾಗಿ ದುಡಿಯಲಿ, ಇವರ ಜೀವನ ಮುಂದೆ ಹೇಗಿರ್ತದೆ. ಎಲ್ಲರೂ ಸದಾ ತಮ್ಮ ಮಕ್ಕಳಿಗೆ ಆಸ್ತಿ ಅಂತಸ್ತು ಅನೇಕ ವಿಧವಾದಂಥ ಜಮೀನುಗಳನ್ನು ಮಾಡಿದ್ದಾರೆ, ನನಗೆ ಮಾತ್ರ ಈ ಮಕ್ಕಳಿಗೆ ಏನು ಮಾಡೋಕ್ಕಾಗಲಿಲ್ಲ ಎಂಬುದಾಗಿ ಕೊರಗುತ್ತಿರುವಂಥ ಪ್ರಿಯ ತಾಯಿ ತಂದರು ಮತ್ತು ಕರ್ತನ ಸ್ವಾಮಿ ಅವರ ಮಕ್ಕಳ ಮೇಲೆ ನಿನ್ನ ದಯಾದೃಷ್ಟಿ ಈಗಲೇ ಯೇಸುವಿನ ನಾಮದಲ್ಲಿ ಎರಗಿ ಬರಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೆಸಯ್ಯ ಕರ್ತನ ಸ್ವಾಮಿ, ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ, ನಂಬಿಕೆಯು ಕರ್ತನ ಸ್ವಾಮಿ ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸ್ತದೆ ಎಂಬುದಾಗಿ ನಿನ್ನ ಮೇಲೆ ಭರವಸೆ ಇಟ್ಟಂಥ ಅಬ್ರಹಾಂ, ಇಸಾಕ್, ಯಾಕೋಬ್, ಸಮುವೇಲ್ ಮತ್ತು ಹನ್ನಾಳ ಜೀವಿತದಲ್ಲಿ ಕರ್ತನೆ ನೀನು ಮಾಡಿದಂಥ ಮಹಾ ಉಪಕಾರಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರೇ ಕರ್ತನೆ, ಇವತ್ತು ಈ ವಾಗ್ದಾನವನ್ನು ಆಲಿಸುತ್ತಿರುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಸಹ ದೇವರೇ ಇಂಥ ಮಹಿಮೆಯಾದಂಥ ನಂಬಿಕೆ ಹುಟ್ಟಲಿ ದೇವ. ನಿನ್ನ ಪುನರುತ್ಥಾನದ ಶಕ್ತಿ ಈ ಮಕ್ಕಳನ್ನು ಆವರಿಸಲಿ. ಇವತ್ತಿನಿಂದ ನಾನು ಭಯಪಡೋದಿಲ್ಲ, ನನ್ನ ದೇವರು ನನ್ನ ಪಕ್ಷ ಮತ್ತು ನನ್ನ ಮಕ್ಕಳ ಪಕ್ಷವಾಗಿದ್ದಾನೆ ಎಂಬುದಾಗಿ ನಂಬುವ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಕರ್ತನೆ ಸ್ವಾಮಿ ಅದ್ಭುತಗಳು ಜರಗಲಿ, ಅಭಿಷೇಕ ಕರ್ತನೆ ಬಿಡುಗಡೆಯಾಗಲಿ, ಉನ್ನತವಾದಂಥ ಬಾಗಿಲುಗಳು ಇವರಿಗಾಗಿ ತೆರೆ ಮಾಡು. ನಿನ್ನ ನಾಮದಲ್ಲಿ ಕರ್ತನೆ ಸ್ವಾಮಿ ಕುಟುಂಬಗಳನ್ನು ಆಶೀರ್ವಾದ ಮಾಡ್ತಾ ಇದ್ದೇನೆ. ಮಕ್ಕಳು ಬದಲಾಗಲಿ, ಭಕ್ತಿ ಉಳ್ಳವರಾಗಿ ಜೀವಿಸಲಿ, ಅನೇಕ ಪರಲೋಕದ ದೈವಾಶೀರ್ವಾದಗಳಿಗೆ ಈ ಮಕ್ಕಳು ಪಾತ್ರರಾಗುವಂತೆ ನೀನು ಕೃಪೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಇದೇ ದಿವಸ ಮೊದಲುಗೊಂಡು ಕರ್ತನೆ ಇವರಲ್ಲಿ ಒಂದು ದೊಡ್ಡ ಬದಲಾವಣೆ, ಸಂತೋಷ ಉಂಟಾಗ್ಲಿಕ್ಕಾಗುವಂತೆ, ನನ್ನ ದೇವರು ನನಗಿದ್ದಾನೆ, ನಾನು ಒಂಟಿಯಲ್ಲ, ನನ್ನ ದೇವರು ನನ್ನ ಕೈ ಹಿಡಿತಾನೆ ಅನ್ನುವಂಥ ಒಂದು ನಂಬಿಕೆ ಇವರಲ್ಲಿ ಉತ್ಪತ್ತಿ ಆಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಈ ದಿನದ ಎಲ್ಲ ಪ್ರಯಾಣಗಳನ್ನು ಆಶೀರ್ವಾದ ಮಾಡಪ್ಪ. ಮನೆ ಬಿಟ್ಟು ಮನೆ ಸೇರುವ ತನಕ ನಿನ್ನ ದೇವದೂತರ ಕಾವಲಿರಿಸು. ಈ ಮಕ್ಕಳ ಪ್ರಯಾಣಗಳಲ್ಲಿ ಜೊತೆಗಾರನಾಗಿರು. ಇವತ್ತು ನಡೀತಿರುವಂಥ ಮ್ಯಾರೇಜ್ ಡೇ, ಬರ್ತ್ಡೇ, ನಾಮಕರಣ, ಗೃಹ ಶಂಕುಸ್ಥಾಪನೆ, ಹೊಸ ಉದ್ಯೋಗ, ಹೊಸ ಬಿಸ್ನೆಸ್ಗಳನ್ನು ಆಶೀರ್ವಾದ ಮಾಡು. ಇವತ್ತು ಎಕ್ಸಾಮ್ ಬರೆಯುತ್ತಿರುವಂಥ ಮಕ್ಕಳಿಗಾಗಿ ಸ್ತೋತ್ರ. ಆ ಮಕ್ಕಳಿಗೆ ಔಟ್ ಬರಲಿಕ್ಕಾಗೋ ತನಗೆ ಕೃಪೆ ಮಾಡು ಯೇಸುವಿನ ನಾಮದಲ್ಲಿ. ದೇವರ ಕರ್ತನೆ, ಒಂದು ವೇಳೆ ಮಕ್ಕಳ ಇಲ್ಲದೆ ಬಂಚಿತನದಲ್ಲಿ ಇರುವುದಾದರೆ ಆ ಮಕ್ಕಳ ಭಾಗ್ಯವನ್ನು ನೀನು ಅನುಗ್ರಹಿಸು. ಯಾರಾದರೂ ಕರ್ತನೆ ಬೆಡ್ ರಿಡನ್ ಹಾಕಿ ಜ್ವರದಿಂದ ಅನೇಕ ವಿಧವಾದಂಥ ವಾಸಿಯಾಗ್ತಿರುವಂಥ ರೋಗಗಳಿಂದ ಬಳಲುತ್ತಿರುವುದಾದರೆ ಅಂಥ ಮಕ್ಕಳನ್ನು ಸಂಧಿಸು. ನಿಮ್ಮ ಸ್ವಸ್ಥತಾ ಕರಗಳು ಈಗಲೇ ಮುಟ್ಟಲಿ, ಬೆಳೆಗಡೆಕೊಳ್ಳು. ಇವತ್ತು ಕಾಣಿಕೆಗಳನ್ನು ಕಳಿಸಿದಂಥ ಕುಮಾರ್ ಸೋಲ್ಕುಂಟೆ, ಆ ಮಗನ ಭವಿಷ್ಯತ್ತಿಗಾಗಿ ಸ್ತೋತ್ರ. ಆ ಮಗನನ್ನು ಆಶೀರ್ವಾದ ಮಾಡಪ್ಪ ದೇವರೇ ಕರ್ತನೆ. ಆತನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲದ ಹಾಗೆ ನಿನ್ನ ಸನ್ನಿಧಿ ಸೇವೆಗಾಗಿ ಕರ್ತನೆ ಸ್ವಾಮಿ ಕೊಡಲ್ಪಟ್ಟಂಥ ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡಿ ದೇವರೇ ಅದನ್ನು ಸನ್ನಿಧಿ ಸೇವೆಯಲ್ಲಿ ಉಪಯೋಗ ಮಾಡುವಾಗ ಅದರ ಬದಲು 30, 60, 100ರಷ್ಟು ಕರ್ತನೆ ನಿನ್ನ ಮಗನಿಗೆ ಕರ್ತನೆ ಉಂಟಾಗಲಿ. ಪ್ರತ್ಯೇಕವಾಗಿ ಈ ಸಂದೇಶವನ್ನು ದೇಶ ವಿದೇಶಗಳಲ್ಲಿ ಆಲಿಸುತ್ತಿರುವಂಥ ಪ್ರತಿಯೊಂದು ಕುಟುಂಬಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ, ಅವರ ಮಕ್ಕಳು ಆಶೀರ್ವದಿಸಲ್ಪಡಲಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಆತ್ಮೀಯ ದೇವಚಂದ್ರೇ, ವಿಶೇಷವಾಗಿ ಹೆದರದಿರು ನನ್ನ ಮನವೇ ಪಾಸ್ಟರ್ ಜೆ ವೆಂಕಟೇಶ್ ಎನ್ನುವಂಥ ಈ ಯೂಟ್ಯೂಬ್ ಚಾನಲನ್ನು ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವುದಾದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ.
ವಿಶೇಷವಾದಂಥ ಸಂದೇಶಗಳು ಮೊದಲು ನಿಮಗೆ ಬಿತ್ತರಿಸಲ್ಪಡ್ತದೆ. ಪ್ರತಿ ಭಾನುವಾರ, ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ, ವಾರದ ಪ್ರತಿ ದಿನವೂ ಸದಾ 5 ಗಂಟೆಗೆ ಈ ಸಂದೇಶಗಳು ನಿಮಗೆ ಮೊದಲು ಬರ್ತವೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ವಿಶೇಷವಾಗಿ ಈ ಸಂದೇಶಗಳನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.